ಒಂದು ದಿವಸ ಡಿ ಕೆ ಶಿವಕುಮಾರ್ ಬಂದರು. ಡಿ ಕೆ ಶಿವಕುಮಾರ್ ನನಗೆ ಬಹಳ ಹತ್ತಿರವಾಗಿದ್ದರು. ಸೊ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ಕಾಗದ ಪೆನ್ಸಿಲ್ ತಗೊಂಡ್ರು. ಅದೇ ಸರ್, 91ರಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆ ಆಯಿತು. ಆಗ ನರಸಿಂಹರಾಯರ ಒಂದು ರೀತಿ ರಾಜಕೀಯ ನಿವೃತ್ತಿ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಅವ್ರು ಅಂದ್ಕೊಂಡಿರ್ತಾರೆ, ಆದರೆ ಮತ್ತು ಪ್ರಧಾನಮಂತ್ರಿ ಆಗ್ತಾರೆ. ಎಂಥ ವಿಪರ್ಯಾಸ ನೋಡಿ ಅದು. ವಿಧಿ ಗಂಟು ಮುಟೆ ಕಟ್ತಾ ಇದ್ರು. ಆಗ ರಾಜೀವ್ ಗಾಂಧಿಯವರ ಹತ್ಯೆ ಆಗ್ತದೆ. ಸೊ ಕಾಂಗ್ರೆಸ್ ಹೊಸ ನಾಯಕರು ಯಾರಾಗಬೇಕು ಅನ್ನುವ ಹುಡುಕಾಟದಲ್ಲಿರ್ತದೆ. ಆಗ ಕರುಣಾಕರನ್ ಬಹಳ ಮುಖ್ಯವಾದ ಪಾತ್ರವನ್ನು ನರಸಿಂಹರಾಯರ ಪರವಾಗಿ ವಹಿಸ್ತಾರೆ. ಯಾಕೆಂದರೆ ನರಸಿಂಹರಾಯರಿಗೆ ಅಗಾಧವಾದಂಥ ಅನುಭವ ಇತ್ತು, ಪಾಂಡಿತ್ಯ ಇತ್ತು, ಮತ್ತು ಅವರನ್ನು ನೋಡಿದಾಗಲೇ ಎಲ್ರಿಗೂ ಒಂದು ಗೌರವಿಸ್ತಾರೆ. ಸೊ ಆದ್ದರಿಂದ ಒಂದು ರೀತಿ ಈ ಬಿಕೇಮ್ ದಿ ಇನ್ಎವಿಟಬಲ್ ಚಾಯ್ಸ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಈವನ್ ದೋ ದೇರ್ ವರ್ ರಿಸರ್ವೇಷನ್ಸ್ ಅಬೌಟ್ ನರಸಿಂಹರಾವ್ ಇನ್ ಸಮ್ ಕ್ವಾರ್ಟರ್ಸ್, ಬಟ್ ಬೈ ಆ್ಯಂಡ್ ಲಾರ್ಜ್ the acceptability of Narasimha Rao as Prime Minister was almost unanimous. ಕೆಲವರು ಅವರಿಗೆ ವಿರುದ್ಧವಾಗಿದ್ದವರು ಶರದ್ ಪವಾರ್, ಮಹಾರಾಷ್ಟ್ರ ಲಾಬಿ. ಇವೊಂದು ನರಸಿಂಹರಾಯರು ಮಹಾರಾಷ್ಟ್ರದಲ್ಲಿ ಒಂದು ಭಾಗದಿಂದ ಚುನಾಯಿತರಾಗ್ತಿರ್ತಾರೆ ಲೋಕಸಭೆಗೆ. ಆದರೆ ಮಹಾರಾಷ್ಟ್ರದಲ್ಲಿ ಮಹತ್ವಾಕಾಂಕ್ಷಿಗಳು ಭಾಳ ಜನ ಇದ್ದರು. ಶರದ್ ಪವಾರ್ he is wanting to become Prime Minister since that time, since 91. 30 years gone. ಇನ್ನೂ ಆಗಲಿಕ್ಕಾಗಿಲ್ಲ ಅವ್ರಿಗೆ. 91ನಲ್ಲಿ he threw his towel in the ring and I want to become Prime Minister ಅಂತ. ಅವರಿಗೆ NKP ಸಾಲ್ವೆ ಇನ್ನು ಯಾರ್ಯಾರು ಸಪೋರ್ಟರ್ಸ್ ಇದ್ರು. 30 ವರ್ಷದ ಆಸೆ ಇನ್ನೂ ಕೈಗೂಡಿಲ್ಲ, ಆಗಿಲ್ಲ ನೋಡಿ. ಅದೇ ವಿಧಿ ಅನ್ನೋದು. ಬಟ್ ನರಸಿಂಹರಾಯರು ಅದನ್ನು ಅನ್ಕೊಂಡು ಇಲ್ಲ, ಪ್ರಧಾನಮಂತ್ರಿ ಇಲ್ಲ ಇವು ಪ್ಯಾಕ್ ಮಾಡಿ ಹೋಗ್ತಾ ಇದ್ರು ಅವರು. ನಿಮಗೆ ಅವರು ಪ್ರಧಾನಮಂತ್ರಿ ಆದರೂ ನಾನು ಅವ್ರನ್ನ ನೋಡೋದಕ್ಕೆ ಹೋದೆ. ಸರಿ, ಅವರು ಆಫೀಸ್ಗೆ ಹೋಗಿದ್ದರು. ಸೊ ರಾತ್ರಿ 10:30 ಗಂಟೆಗೆ ಅವರು ಮನೆಗೆ ಬಂದರು. ಮನೆಗೆ ಬಂದು ಸುಸ್ತಾಗಿ ಬಂದ ತಕ್ಷಣ ಅಲ್ಲಿ 100 ಜನ ಇದ್ದರು ಅವ್ರನ್ನ ಗ್ರೀಟ್ ಮಾಡೋದಕ್ಕೆ. ಮನೆಯಲ್ಲಿ ಸುಸ್ತಾಗಿ ಸೋಫಾ ಮೇಲೆ ಕೂತರು. ಹಿಂಗೆ ನಾನು ಅವ್ರಿಗೆ ಹಾರ ಹಾಕಿ ನಮಸ್ಕಾರ, ಶುಭಾಶಯಗಳು ಕೋರಿ ಹೊರಗೆ ಬಂದೆ. ಅವ್ರು ಕೂತದ ರೀತಿ ನೋಡಿ, ಈಗ ಪ್ರಧಾನಮಂತ್ರಿ ಆಗಿದ್ದಾರೆ, ಏನಪ್ಪ ಇವರು ಬದುಕ್ತಾರ ಹಾಗೆ ಅನ್ನೋ ಅನುಮಾನ ಬಂತು ನನಗೆ ಅವ್ರನ್ನ ನೋಡಿ. ಅಷ್ಟು ಸುಸ್ತಾಗಿದ್ದರು. ಅದಾದ 1 ತಿಂಗಳ ಮೇಲೆ ನಾನು ಮತ್ತೆ ಅವ್ರನ್ನ ನೋಡಲಿಕ್ಕೆ ದೆಹಲಿಗೆ ಹೋಗಿದ್ದೆ. ರಿಕ್ವೆಸ್ಟ್ ಕಳಿಸಿದೆ, ಬನ್ನಿ ಅಂತ ಹೇಳಿದ್ರು. ಹೋಗಿ ನೋಡಿದ್ರೆ ರಾಜಕಳೆ ಅವರ ಮುಖದ ತುಂಬ ಎದ್ದು ಕಾಣ್ತಾ ಇತ್ತು. ಹೇಗೆ ರಾಜಕಳೆ ಒಬ್ಬ ಮನುಷ್ಯನನ್ನು ಪರಿವರ್ತನೆ ಮಾಡ್ತದೆ ಅನ್ನೋದಕ್ಕೆ ನರಸಿಂಹರಾಯರು ಒಂದು ಜ್ವಲಂತ ಉದಾಹರಣೆಯಾಗಿ ನನಗೆ ಕಂಡ್ರು. ಅಂದರೆ ಒಂದು ಗೆಲುವು. ಭಾಳ ಸಂತೋಷ ಆಯಿತು ಅವ್ರನ್ನ ನೋಡಿದಾಗ. ಪರವಾಗಿಲ್ಲ, ಇವರು ಈ ದೇಶವನ್ನು ನಡೆಸ್ತಕ್ಕಂಥ ಶಕ್ತಿ ಭಗವಂತ ಇವರಿಗೆ ಕೊಟ್ಟಿದ್ದಾನೆ ಅನ್ನೋ ತೀರ್ಮಾನಕ್ಕೆ ನಾನು ಬಂದೆ. ಇನ್ನು ಮತ್ತು ನರಸಿಂಹರಾಯರ ಹೆಸರು ತಗೊಂಡಾಗ ನಾವು ಬಹುಶಃ 92ರ ಸುಧಾರಣೆಗಳ ಬಗ್ಗೆ ಸ್ವಲ್ಪ ಮಾತಾಡೋದು. ಯಾಕಂದರೆ ನಾವು ಇವತ್ತಿನ ಏನು ದೇಶ ನೋಡ್ತಿದ್ದೇವೆ ಅದರ ಅಡಿಪಾಯ ಅವತ್ತು ಬಿತ್ತ ಅಂತ ನನಗೆ ಅನಿಸ್ತದೆ. ಹೌದು, 91 ಪ್ರಧಾನಮಂತ್ರಿ ಆದರು ನರಸಿಂಹರಾಯರು. ಆಗ IG ಪಟೇಲ್ ಅಂಥೇಳಿ ವರ್ಲ್ಡ್ ಬ್ಯಾಂಕಲ್ಲಿದ್ದರು. ಅವರನ್ನು ಫೈನಾನ್ಸ್ ಮಿನಿಸ್ಟರ್ ಮಾಡ್ಕೋಬೇಕು ಹಾಗೆ ಅಂಥೇಳಿ ನರಸಿಂಹರಾಯರಿಗೆ ಆಸೆ ಇತ್ತು. ಸೊ ಅವರು ಪಟೇಲರು, IG ಪಟೇಲ್ ಅವರ ಆರೋಗ್ಯ ಸರಿಯಿಲ್ಲ, ಅದಕ್ಕೆ ನಾನು ಆಗೋದಿಲ್ಲ ಅಂತ ಹೇಳಿದರು. ಆಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಕಣ್ಣಿಗೆ ಬೀಳ್ತಾರೆ. ಸೊ ಡಾಕ್ಟರ್ ಮನಮೋಹನ್ ಸಿಂಗ್ಗೆ ಹೇಳ್ತಾರೆ, ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿ ಬನ್ನಿ. ಅದು ನರಸಿಂಹರಾಯರ ರಾಜಕೀಯ ನಾಯಕತ್ವ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸುಧಾರಣೆಗಳು, ಆರ್ಥಿಕ ಸುಧಾರಣೆಗಳು, ರಾಜಕೀಯ ಸುಧಾರಣೆಗಳು, ಇವುಗಳೆಲ್ಲವೂ ಒಟ್ಟಿಗೆ ಬಂತು. ಇದಕ್ಕೆ ನರಸಿಂಹರಾಯರು ಮೂಲ ಕಾರಣ. ಯಾಕೆ ಅಂತ ಹೇಳಿದರೆ, ಒಬ್ಬ ಪ್ರಧಾನಮಂತ್ರಿಯ ಸಪೋರ್ಟ್ ಇಲ್ಲದೇ ಇದ್ದರೆ ಯಾವ ಫೈನಾನ್ಸ್ ಮಿನಿಸ್ಟ್ರು ಕೂಡ ಸಕ್ಸಸ್ಫುಲ್ ಫೈನಾನ್ಸ್ ಮಿನಿಸ್ಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಅವರಿಬ್ಬರಲ್ಲಿದ್ದಂಥ ಸಮಾನ ಚಿಂತನೆಗಳು ಈ ದೇಶದಲ್ಲಿ ಒಂದು ದೊಡ್ಡ
ಕ್ರಾಂತಿಕಾರಿ ಬದಲಾವಣೆ ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು. But the finance minister has taken important steps to reverse the pessimistic mood. ಯಾರ ಆಲೋಚನೆ ಅಂತ ತಮಗನ್ಸುತ್ತೆ ಸರ್? 91ರ ಆರ್ಥಿಕ ನೀತಿಗಳು ಮತ್ತು ಸುಧಾರಣೆ ಯಾರ ಆಲೋಚನೆಗಳು? ಯಾಕಂದರೆ ಮನಮೋಹನ್ ಸಿಂಗ್ ಅವರು ಬಹಳ ಓದ್ಕೊಂಡಿದ್ದಂಥವ್ರು, ಅರ್ಥಶಾಸ್ತ್ರದ ಬಗ್ಗೆ ಬಹಳ ದೊಡ್ಡ ಯಾರ ಚಿಂತನೆ? ಮನಮೋಹನ್ ಸಿಂಗ್ ಅವರು ಅರ್ಥಶಾಸ್ತ್ರದಲ್ಲಿ ಸಾಕಾದಷ್ಟು ಅನುಭವ ಇತ್ತು. ಅವರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಲ್ಲಿ ಕೆಲಸ ಮಾಡಿದರು. ಆದರೆ ನರಸಿಂಹರಾಯರು ಮನಮೋಹನ್ ಸಿಂಗ್ ಅವರಿಗೆ ನೀವು ಮುಂದೆ ಹೋಗಿ ನಾನು ನಿಮ್ಮ ಜೊತೆಲಿದ್ದೀನಿ ಅನ್ನೋ ಅಭಯ ಕೊಟ್ಟರು. ಆದ್ದರಿಂದ ಮನಮೋಹನ್ ಸಿಂಗ್ ಧೈರ್ಯವಾಗಿ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಯಿತು. ಕೀರ್ತಿ ನರಸಿಂಹರಾಯರಿಗೆ ಹೋಗ್ಬೇಕು. ಉದಾಹರಣೆಗೆ ನಮ್ಮ ಕನ್ನಂಬಾಡಿ ಕಟ್ಟದ ವಿಶ್ವೇಶ್ವರಯ್ಯನವ್ರನ್ನ ನಾವು ಹೊಗಳ್ತೀವಿ, ಹಾಡ್ತೀವಿ, ಕೊಂಡಾಡ್ತೀವಿ. ಆದರೆ ಆವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಮಹಾರಾಜರು ನಾಲ್ಮಡಿ ಕೃಷ್ಣರಾಜ ಒಡೆಯರವರು ತಮ್ಮ ಮನೆತನದ ಒಡವೆಗಳನ್ನು ಅಡವಿ ಇಟ್ಟು ಕನ್ನಂಬಾಡಿ ಕಟ್ಟೆಗೆ ದುಡ್ಡು ತಂದು ಕೊಡ್ತಾರೆ ವಿಶ್ವೇಶ್ವರಯ್ಯನವ್ರ ಕೈಗೆ, ಕಟ್ಟು ಹಾಗೆ ಅಂತೇಳಿ. ಸೊ ಯಾರ ಕೀರ್ತಿ ಜಾಸ್ತಿ? ವಿಶ್ವೇಶ್ವರಯ್ಯನವ್ರ ಕೀರ್ತಿ ಜಾಸ್ತಿನೋ ಕೃಷ್ಣರಾಜ ಒಡೆಯರವ್ರ ಕೀರ್ತಿ ಜಾಸ್ತಿನೋ? ವಿಶ್ವೇಶ್ವರಯ್ಯನವರು ದುಡ್ಡಿಲ್ಲ ಅಂತ ಹೇಳಿದ್ರೆ ನಿಲ್ಲಿಸ್ಬಿಟ್ಟು ಮುಂದಕ್ಕೆ ಹೋಗೋರು ಯಾವುದಾದ್ರು ಬೇರೆ ದೇಶಕ್ಕೆ, ಯಾಕೆಂದರೆ ಅವ್ರಿಗೆ ಡಿಮಾಂಡ್ ಭಾಳ ಇತ್ತು ಇನ್ನು. ಆದರೆ ಶ್ರೀಮನ್ ಮಹಾರಾಜರು ಆ ಒಂದು ಕಳಕಳಿ ಇತ್ತು. ನಮ್ಮ ಜನರ ಬದುಕನ್ನು ಉತ್ತಮ ಮಾಡಬೇಕು ಅನ್ನತಕ್ಕಂಥ ಕಳಕಳಿ ನಾಲ್ಮಡಿ ಕೃಷ್ಣರಾಜೇಂದ್ರ ಒಡೆಯರಲ್ಲಿತ್ತು. ಆದ್ದರಿಂದ ಅವ್ರಿಗೆ ನಾವು ನಮಸ್ಕಾರ ಹಾಕ್ತೀವಿ. ಆದ್ದರಿಂದ ನರಸಿಂಹರಾಯರಿಗೆ ಆ ಕೀರ್ತಿ ಎಲ್ಲ ದಕ್ಕಬೇಕಾದ್ದು. ಯಾಕೆಂದರೆ ಅದಕ್ಕೆ ವಿರೋಧ ಬಹಳ ಇತ್ತು. ಕಮ್ಯುನಿಸ್ಟ್ರ ವಿರೋಧ ಇತ್ತು ಈ ರಿಫಾರ್ಮ್ಸ್ಗೆ. ಯಾಕೆಂದರೆ ರಿಫಾರ್ಮ್ಸ್ ಅಂತ ಹೇಳಿದ್ರೆ ಖಾಸಗಿ ಆಡಳಿತವನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು, ಅದು ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಕಮ್ಯುನಿಸ್ಟರು ಎಲ್ಲ ಸರ್ಕಾರನೇ ಮಾಡಬೇಕು ಅಂತಿತ್ತು. ಆದರೆ ಮೊದಲನೇದಾಗಿ ಇಲ್ಲ, ಸರ್ಕಾರವೇ ಮಾಡೋದಲ್ಲ, ಖಾಸಗಿ ಜನಗಳು ಮಾಡ್ತಕ್ಕಂಥದ್ದು ಬಹಳ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟು. ಆಮೇಲೆ ತಾವು ಒಂದು ಮಾತು ಕೂಡ ಹೇಳಿದ್ರಿ, ದಿ ಗೌರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಇನ್ ಡೂಯಿಂಗ್ ಬಿಸ್ನೆಸ್. ದ ಗೌರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್ ಅಂತ. ಎಂತ ಒಳ್ಳೆ ಮಾತು ನೋಡಿ. ಇವತ್ತಿಗೆ ಬಹಳ ಈಗ ನಾವೆಲ್ಲ ಬೆಳೆದದ್ದು ಸಮಾಜವಾದಿ ಚಳುವಳಿಯ ಹಿನ್ನೆಲೆಯಲ್ಲಿ, ನಾನು ಸೇರಿ. ನಾನು ಭಯಂಕರವಾದಂಥ ಸಮಾಜವಾದಿ ಇನ್ನು ಸಮಾಜವಾದಿ ತತ್ವ ಏನು ಅಂತ ಹೇಳಿದ್ರೆ, ವಿ ಶುಡ್ ರೀಚ್ ಕಮಾಂಡಿಂಗ್ ಹೈಟ್ಸ್ ಆಫ್ ದಿ ಎಕಾನಮಿ. ಯಾವುದು ಪಬ್ಲಿಕ್ ಸೆಕ್ಟರ್ ಶುಡ್ ರೀಚ್ ಕಮಾಂಡಿಂಗ್ ಹೈಟ್ಸ್ ಆಫ್ ದಿ ಎಕಾನಮಿ ಹಾಗೆ ಅಂತ ಹೇಳಿ. ಆದರೆ ವೇರ್ ಡಿಡ್ ವಿ ಗೋ? ನಾವು ಹಿಡಿದ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಎಲ್ಲ ನಷ್ಟದಲ್ಲಿ ನಡೀತಾ ಇತ್ತು. ಎಲ್ಲಿಂದ ದುಡ್ಡು ತರ್ತಕ್ಕಂಥದ್ದು, ಎಲ್ಲಿಂದ ಬಂಡವಾಳ ತರ್ತಕ್ಕಂಥದ್ದು, ವರ್ಕಿಂಗ್ ಕ್ಯಾಪಿಟಲ್ ಎಲ್ಲಿಂದ ತರ್ತಕ್ಕಂಥದ್ದು ಏನು? ಆಗ ನಮಗೆ ಜ್ಞಾನೋದಯ ಆಯಿತು. ಅಷ್ಟರಲ್ಲಿ ಸೋವಿಯತ್ ರಷ್ಯಾ ಹೊಡೆದು ನುಚ್ಚುನೂರಾಯಿತು. USSR ಹೋಯಿತು. ಸಮಾಜವಾದಿ ಸಿದ್ಧಾಂತಕ್ಕೆ ಒಂದು ದೊಡ್ಡ ಪೆಟ್ಟು ಸೋವಿಯತ್ ಒಕ್ಕೂಟದ ನಿರ್ಗಮನದಿಂದ ಉಂಟಾಯಿತು. ಅಲ್ಲಿಂದ ಸಮಾಜವಾದ ಇಳಿಮುಖವಾಗಿ ಇವತ್ತು ಕಣ್ಮರೆಯಾಗಿ ಹೋಗಿದೆ. ಅಂದರೆ 91ರ ಸುಧಾರಣೆಗಳು, 91ರ ಆರ್ಥಿಕ ನೀತಿಯ ಸುಧಾರಣೆಗಳು, ಉದಾರೀಕರಣ, ಜಾಗತೀಕರಣ ಇವೆಲ್ಲವು ಮುಂದೆ ತಾವು ಮುಖ್ಯಮಂತ್ರಿ ಆದಾಗ ಈ ಖಾಸಗಿ ವಲಯ, IT ಇವಕ್ಕೆಲ್ಲ ಬಹಳ ಅನುಕೂಲ ಆಯಿತು ಅಂತ ಕಾಣುತ್ತೆ. ಯಾಕಂದರೆ 91ರ ಸುಧಾರಣೆ ಆಗಿಲ್ಲ ಅಂದರೆ ಹೌದು, ತಾವು ಮುಖ್ಯಮಂತ್ರಿ 91ರ ಸುಧಾರಣೆ 99ರ ನಮ್ಮ ನಡವಳಿಕೆಗಳಿಗೆ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತದೆ. ಅದರ ದಶೆಯಿಂದಾಗಿ ನಾವು 99ರಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಇಲ್ಲದಿದ್ದರೆ ಸಾಧ್ಯ ಆಗ್ತಿರಲಿಲ್ಲ. ಬಹಳ ಧೈರ್ಯವಾಗಿ ನಾವು ಖಾಸಗಿ ಒಡೆತನದ ಮಾಲೀಕರು ನಾರಾಯಣ ಮೂರ್ತಿ, ಅಜೀಂ ಪ್ರೇಮ್ಜಿ ಇವ್ರನ್ನೆಲ್ಲ ವಿಶ್ವಾಸಕ್ಕೆ, ಕಿರಾನ್ ಮಜುಮ್ದಾರ್ ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಬನ್ನಿ, ನೀವು ಬಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್, ಗೌರ್ಮೆಂಟಲ್ ಎಫರ್ಟ್ ಹಾಗೆ ಅಂತ ಹೇಳು ಧೈರ್ಯ ಬರ್ತಿರಲಿಲ್ಲ ನಮಗೆ. ವಿ ವುಡ್ ಹ್ಯಾವ್ ಬೀನ್ ಸ್ಲೇವ್ಸ್ ಆಫ್ ದಟ್ ಡಾಕ್ಟ್ರಿನ್, ಕಮಾಂಡಿಂಗ್ ಹೈಟ್ಸ್ ಡಾಕ್ಟ್ರಿನ್ ಇದೆಯಲ್ಲ, ಅದಕ್ಕೆ
ನಾವು ಗುಲಾಮರಾಗ್ತಿದ್ದೆವು. 91ರ ಈ ಸುಧಾರಣೆಗಳು ನಮ್ಮನ್ನು ಆ ಗುಲಾಮಗಿರಿಯಿಂದ ಹೊರಗೆ ತಂತು. ವೀಸಾ ಆಪರ್ಚುನಿಟೀಸ್. ತಾವು ಇಡೀ ಜಗತ್ತು ಸುತ್ತಿದ್ದೀರಿ. ಒಂದೇ ಪ್ರಶ್ನೆ, ಯಾವ್ದಾದ್ರು ದೇಶ ಸಮಾಜವಾದಿ ತತ್ವದ ಆಧಾರದ ಮೇಲೆ ಕಟ್ಕೊಂಡಂಥ ದೇಶ ಯಾವ್ದಾದ್ರು ಈಗಲೂ ಇದೆಯಾ, ಅಥವಾ ಅಂತ ಯಾವ್ದು ಉದಾಹರಣೆ ಇಲ್ಲವೇ ಇಲ್ವಾ? ಕೆಲವು ಸಣ್ಣ ಪುಟ್ಟ ದೇಶಗಳಿವೆ ಯುರೋಪ್ನಲ್ಲಿ, ಆದರೆ ದೊಡ್ಡ ರಾಷ್ಟ್ರಗಳು ಯಾವುದೂ ಇಲ್ಲ. ಇದ್ದದ್ದು ಒಂದೇ ಸೋವಿಯತ್ ಒಕ್ಕೂಟ. ಆ ಸೋವಿಯತ್ ಒಕ್ಕೂಟ ಒಡೆದೋಯ್ತು. ಹಾಗಾದ್ರೆ ಅದು ಏನಿಸುತ್ತೆ ನಿಮ್ಗೆ, ಇಂಪ್ರಾಕ್ಟಿಕಲ್ ಅನ್ಸುತ್ತಾ ಸಮಾಜವಾದಿ ತತ್ವದ ಮೇಲೆ ದೇಶ ಕಟ್ಟೋದು? ಈ ದೇಶ ಕಟ್ತಕ್ಕಂಥ ರೀತಿಯಲ್ಲಿ 2 ವಿಧಗಳಿದ್ದು. ಒಂದು ಸಮಾಜವಾದಿ ಸಿದ್ಧಾಂತ, ಇನ್ನೊಂದು ಬಂಡವಾಳಶಾಹಿ ಸಿದ್ಧಾಂತ. ಅಂತಿಮವಾಗಿ ಬಂಡವಾಳಶಾಹಿ ಸಿದ್ಧಾಂತ ಗೆಲ್ತು. ಸಮಾಜವಾದಿ ಸಿದ್ಧಾಂತ ಟುಕ್ ಎ ಬ್ಯಾಕ್ ಸೀಟ್ ಆ್ಯಂಡ್ ದೆನ್ ವ್ಯಾನಿಶ್ಡ್. ಬಂಡವಾಳಶಾಹಿ ಅಂತ ಹೇಳಿದರೆ ಫ್ರೀ ಎಂಟರ್ಪ್ರೈಸ್. ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ತಾನು ಏನು ಮಾಡಬಲ್ಲ ಅನ್ನತಕ್ಕಂಥ ವಿಚಾರದಲ್ಲಿ ಅಡ್ಡಿತಡಿಗಳು ಯಾವುದೂ ಇಲ್ಲ. ನೋ ಸೀಲಿಂಗ್, ಅಡೆತಡೆ ಇಲ್ಲ. ಸ್ಕೈ ವಾಸ್ ದಿ ಲಿಮಿಟ್ ಫಾರ್ ಹಿಮ್. ಅಂತಹ ಒಂದು ಸನ್ನಿವೇಶದಲ್ಲಿಯೇ ಒಬ್ಬ ನಾರಾಯಣ ಮೂರ್ತಿ, ಒಬ್ಬ ಅಜೀಂ ಪ್ರೇಮ್ಜಿ, ಒಬ್ಬ ಕಿರಣ್ ಮಜುಮ್ದಾರ್ ಬೆಳೆಯಲಿಕ್ಕೆ ಸಾಧ್ಯ ಆಯಿತು. 91ರ ಸುಧಾರಣೆ ಇಲ್ಲದೆ ಹೋಗಿದ್ದರೆ ಇವರು ಯಾರೂ ಬೆಳೆಯಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಇದರ ಕ್ರೆಡಿಟ್ ಎಲ್ಲವೂ ಕೂಡ ನರಸಿಂಹರಾಯರಿಗೆ ಹೋಗ್ಬೇಕು. ಸೊ ಹಾಗಾದ್ರೆ ಅವ್ರು ವಿಷನರಿ. ಅವರು ಹಿ ಈಸ್ ಅ ವಿಷನರಿ, ಹಿ ವಾಸ್ ಅ ವಿಷನರಿ ದೆನ್. ಓ ಎಸ್, ಅಫ್ಕೋರ್ಸ್. 8-10 ಭಾಷೆ ಕಲ್ತಿದ್ರು ಅವರು. ನನಗೆ ತಿಳಿದಂಗೆ 10 ಭಾಷೆಗಳಲ್ಲಿ ಸುಲಲಿತವಾಗಿ ಮಾತನಾಡುವ ಶಕ್ತಿ ಹೊಂದಿದ್ರು ನರಸಿಂಹರಾಯರು. ಅಗಾಧವಾದಂಥ ಪಾಂಡಿತ್ಯ. ಅದನ್ನು ಕಂಡ್ರೇ ಕೆಲವರಿಗೆಲ್ಲ ಹೊಟ್ಟೆ ಕಿಚ್ಚಿತ್ತು ಅವ್ರ ಮೇಲೆ. ಇಷ್ಟು ದೊಡ್ಡ ಪಂಡಿತರು, ಇಷ್ಟು ದೊಡ್ಡ ಪಾಂಡಿತ್ಯ ಪಡೆದಿರ್ತಕ್ಕಂಥವ್ರು ಅಂಥೇಳಿ. ಪ್ಯಾಲೇಸ್ ಇಂಟ್ರಿಗ್ಸ್ ಶುರುವಾದದ್ದೇ ಅವರ ಪಾಂಡಿತ್ಯದ ಕಾರಣ. ಆದರೆ ಅದೆಲ್ಲವನ್ನೂ ಕೂಡ ನಿಭಾಯಿಸಿದ್ರು. ಸ್ಥಿತಪ್ರಜ್ಞನಂತೆ ನರಸಿಂಹರಾಯರು ತಮ್ಮ ಮೇಲೆ ಬಂದಂಥ ಎಲ್ಲ ಪ್ರಹಾರಗಳನ್ನು ಕೂಡ ತಡೆದು ಈ ಓವರ್ಕೇಮ್ ಆಲ್ ದೋಸ್ ಆಪ್ಸ್ ಆ್ಯಂಡ್ ಗೈಡೆಡ್ ದ ಕಂಟ್ರಿ. ಇವತ್ತು ನಮ್ಮ ದೇಶದ ಅಭಿವೃದ್ಧಿ ನರಸಿಂಹರಾಯರ ಹಾಕಿದ ಅಡಿಪಾಯದ ಮೇಲೆ ನಡೀತಾ ಇದೆ. In the field I am working for this last 60 years, what motive would I have? ಸೊ ಹಾಗೆ ತಮ್ಮ ಆ ಸ್ಪೀಕರ್ ಸ್ಥಾನದಿಂದ DCM ಆದ್ರೆ DCM ಆಗಿ ಬಹುಶಃ ಸರ್ಕಾರನೂ ಮುಗೀತು ಅಂತ ಅನಿಸ್ತದೆ. ಆನಂತರ ಬರೀತು. 94ನೇ ಇಸ್ವಿ ಚುನಾವಣೆ ಬಂತು. ನಾನು ಚುನಾವಣೆಯಲ್ಲಿ ಸೋತೆ. 94 ಹೌದು, 94ರಲ್ಲಿ ಮದ್ದೂರಿನಲ್ಲಿ ನಾನು ಚುನಾವಣೆಗೆ ನಿಂತೆ. ಅಲ್ಲಿ ಸೋತೆ. ಆ ನಂತರ ತಂಡೆಗೆ ಮನೇಲಿದ್ದೆ. ಒಂದು ದಿವಸ 95-96ನೇ ಇಸ್ವಿ ಇತ್ತು ಕಾಣುತ್ತೆ. ನಾನು ನಮ್ಮ ಮನೇಲಿ ಪ್ರತಿನಿತ್ಯನೂ ಯಾರಾದರೂ ಒಬ್ಬರು ರಾಜಕಾರಣಿಗಳು ಬರ್ತಿದ್ರು, ಹಾಗೆ ಹರಟೆ ಹೊಡಿತಾ ಕೂರ್ತಿದ್ರು. ಒಂದು ದಿವಸ DK ಶಿವಕುಮಾರ್ ಬಂದರು. DK ಶಿವಕುಮಾರ್ ನನಗೆ ಬಹಳ ಹತ್ತಿರವಾಗಿದ್ದರು. ನನ್ನ ಮಂತ್ರಿಮಂಡಲದಲ್ಲಿ ಅವರು ಸಹಕಾರಿ ಸಚಿವರು, ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ದರು. ಆಮೇಲೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದರು. ಸರಿ, DK ಶಿವಕುಮಾರ್ ಬಂದು ಮದ್ದೂರಿಗೆ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ಮನೇಲಿ DK ಶಿವಕುಮಾರ್ ಬಂದರು. ಆಮೇಲೆ ಸಚ್ಚಿದಾನಂದ ಸ್ವಾಮಿ ಅವರು ಬಂದರು. ಸಚ್ಚಿದಾನಂದ ಸ್ವಾಮಿ ಅಂದರೆ ಅವರು ದೇವರಾಜ ಅರಸುಗೆ ಭಾಳ ಬೇಕಾದವರಾಗಿದ್ದರು. ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ರಾಜ್ಯಸಭೆಗೆ. ನನಗೂ ಕೂಡ ಬಹಳ ಹತ್ತಿರದವರಾಗಿದ್ದರು ಸಚ್ಚಿದಾನಂದ ಸ್ವಾಮಿಯವರು. ಅವರು ಇಲ್ಲೆಲ್ಲೋ ಒಂದು ಆಶ್ರಮ ಕಟ್ಕೊಂಡಿದ್ರು. ಆ ಆಶ್ರಮದ ಹತ್ರ, ಆ ಆಶ್ರಮದಲ್ಲಿ, ಆದ್ದರಿಂದ ಅವ್ರನ್ನ ನಾವು ಸ್ವಾಮೀಜಿ ಅಂತ ಕರಿತಾ ಇದ್ದೆವು. ಅವರು ದೇವರಾಜ ಅರಸರಿಗೆ ಬಹಳ ಹತ್ತಿರವಾಗಿದ್ದರು. ನರಸಿಂಹರಾಯರಿಗೆ ಬಹಳ ಹತ್ತಿರವಾಗಿದ್ದರು. ಸೊ ಅವರು ಬಂದಿದ್ದರು. ಸೊ DK ಶಿವಕುಮಾರ್ ಏನು ಹೇಳಿದ್ರು, ಒಂದು ಕಾಗದ ಪೆನ್ಸಿಲ್ ತಗೊಂಡ್ರು. ನಮ್ಮ ಕಾಂಗ್ರೆಸ್ಸಿಗರ ಸಂಖ್ಯೆ 36 ಇತ್ತು ಆವತ್ತು ಅಸೆಂಬ್ಲಿಯಲ್ಲಿ. ಬರೀ 36 ಅಷ್ಟೇ. 94ರಲ್ಲಿ ಡಿಸಾಸ್ಟರ್, ಹೀನಾಯವಾಗಿ ಸೋತು ನಾವು. ಆಗಲೇ ದೇವೇಗೌಡರು ಮುಖ್ಯಮಂತ್ರಿ ಆದದ್ದು.
ಓ, ಅದು ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ. ಜನತಾ ಪಕ್ಷ ದೇವೇಗೌಡರು ಮುಖ್ಯಮಂತ್ರಿ ಆದ 94ರಲ್ಲಿ. ಸರಿ 95, 96. ಸೊ ಪೆನ್ ಪೇಪರ್ ತಗೊಂಡು ನಮಗೆ 36 ಇದ್ದಾರೆ ಕಾಂಗ್ರೆಸ್ ಪಾರ್ಟಿಲಿ. ನಮಗೆ ಕನಿಷ್ಠ 45 ಬೇಕು ಓಟು ರಾಜ್ಯಸಭೆಗೆ ಹೋಗ್ಬೇಕಾದ್ರೆ. ಸೊ ಇನ್ನು 10 ಓಟು ನಾವು ಎಲ್ಲಿಂದಲಾದರೂ ಮಾಡಿದ್ರೆ ನಾವು ಕೃಷ್ಣ ಅವ್ರನ್ನ ರಾಜ್ಯಸಭೆಗೆ ಕಳಿಸ್ಬೋದು ಅನ್ನೋ ಪ್ರಸ್ತಾವನೆಯನ್ನು ಮೊದಲು ಮಾಡಿದವರು DK ಶಿವಕುಮಾರ್ ಲೆಕ್ಕಾಚಾರ ಹಾಕಿ. ಸಚ್ಚಿದಾನಂದ ಸ್ವಾಮಿಯವರು ಸಾಧ್ಯ ಆಗುತ್ತೆ, ಈ ಇನ್ನು 10 ಜನರನ್ನು ನಾವು ಹೊರಗಡೆಯಿಂದ ಬೆಂಬಲ ಪಡೆಯುವುದಾದರೆ ಸಾಧ್ಯ ಆಗ್ತದೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು, ಅನಂತರ ದೇವೇಗೌಡರು ಚೀಫ್ ಮಿನಿಸ್ಟ್ರು, ನಾನು ರಾಜ್ಯಸಭಾ ಆಕಾಂಕ್ಷಿ. ಸೊ 95 ಕೊನೆ ಭಾಗದಲ್ಲಿ ನರಸಿಂಹರಾಯರು ನನ್ನ ಬಗ್ಗೆ ಭಾಳ ವಿಶ್ವಾಸ ಇಟ್ಕೊಂಡಿದ್ದರು ಅಂತ ಹೇಳಿದ್ನಲ್ಲ. ಸೊ ಸಚ್ಚಿದಾನಂದ ಸ್ವಾಮಿಯವರು ನರಸಿಂಹರಾಯರಿಗೆ ಭಾಳ ಹತ್ತಿರ ಇರ್ತಾರೆ. ಸೊ ಸಚ್ಚಿದಾನಂದ ಸ್ವಾಮಿಯವರು ನರಸಿಂಹರಾಯರಿಗೆ ಪ್ರಸ್ತಾಪ ಮಾಡಿದ್ದಾರೆ, ಹೀಗೆ ಕೃಷ್ಣ ಅವ್ರನ್ನ ರಾಜ್ಯಸಭೆಗೆ ತರಬೇಕಾದ್ರೆ ದೇವೇಗೌಡರು 10 ಓಟ್ಗಳನ್ನು ಕೊಟ್ಟರೆ ನಮಗೆ 36, 10, 46 ಓಟ್ ಬರುತ್ತೆ ಹಾಗೆ ಅಂಥೇಳಿ. ನರಸಿಂಹರಾಯರು ಯಾವಾಗಲೂ ಖಡಾಖಂಡಿತವಾಗಿ ಹೇಳ್ತಿರ್ಲಿಲ್ಲ, ಸೂಸ್ತಾಮಯ್ಯ ನೋಡೋಣ ಅಂತೇಳಿ. ಅವ್ರ ಸ್ಟೈಲ್ ಅದು, ಆ ಸ್ಟೈಲು ಸೂಸ್ತಾಮು. ದೇವೇಗೌಡರು ದೆಹಲಿಗೆ ಹೋಗ್ತಾರೆ, ನರಸಿಂಹರಾಯರನ್ನ ಭೇಟಿ ಆಗ್ತಾರೆ. ಭೇಟಿಯಾದಾಗ ದೇವೇಗೌಡರ ದೃಷ್ಟಿ 2 ಹಕ್ಕಿ ಹೊಡಿಬೋದು ಅಂಥೇಳಿ. ಒಂದು ಹಕ್ಕಿ ಏನು ಅಂತೇಳಿದ್ರೆ, SM ಕೃಷ್ಣಂಗೆ ನಾನು ಸಪೋರ್ಟ್ ಮಾಡಿದ್ರೆ ನಾನು ನರಸಿಂಹರಾಯರಿಗೆ ಹತ್ತಿರ ಆಗ್ತೀನಿ. ಯಾಕೆಂದರೆ ಯಾವಾಗಲೂ ಪ್ರಧಾನಮಂತ್ರಿಯವರ ಬಲಭಾಗ ಇರೋದು ಭಾಳ ಕ್ಷೇಮ. ನಾಳೆ ಕಾವೇರಿ ವಿವಾದದ ಬಗ್ಗೆ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ಮಾಡಬೇಕಾಗ್ತದೆ, ಮತ್ತಿತ್ವರ ಇವೆಲ್ಲ. ಆದ್ದರಿಂದ ದೇವೇಗೌಡರ ದೃಷ್ಟಿ ಈ ಘಟ್ಟದಲ್ಲಿ ನಾನು ಪ್ರಧಾನಮಂತ್ರಿಯವರು ಅವ್ರಿಗೆ ಮನಸ್ಸಿಗೆ ಒಪ್ಪಿಗೆ ಆಗತಕ್ಕಂಥ ನಿಲುವು ತಗೋಬೇಕು ಹಾಗೆ ಅಂತೇಳಿ. ಸೊ ಆಗ ನಾನು ಸಚ್ಚಿದಾನಂದ ಸ್ವಾಮಿಯವರ ಮುಖಾಂತರ ದೆಹಲಿಯಲ್ಲಿ ದೇವೇಗೌಡರು ಯಾವುದಕ್ಕೋ ಬಂದಿದ್ದಾಗ ದೆಹಲಿಯಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದೆ. ಯಾವುದೋ ಒಂದು ಗುಪ್ತವಾದಂಥ ಸ್ಥಳದಲ್ಲಿ ನಾನು ದೇವೇಗೌಡರನ್ನ ಭೇಟಿಯಾಗಿ ಸಚ್ಚಿದಾನಂದ ಸ್ವಾಮೀಜಿಯವರು ನನ್ನ ಜೊತೆಯಲ್ಲಿದ್ದರು. ಆಗ ಅವ್ರಿಗೆ ನಮ್ಮ ಕಳಕಳಿಯನ್ನು ನಿವೇದಿಸ್ಕೊಂಡು, ಹೀಗೆ ನಿಮ್ಮಲ್ಲಿ ಸರ್ಪ್ಲಸ್ ಓಟ್ ಇದೆ, ಅವ್ರಿಗೆ ಅದೆಷ್ಟೋ 2 ಸ್ಥಾನನೋ 3 ಸ್ಥಾನನೋ ಬಂದು ಇನ್ನೂ 10 ಓಟ್ ಅವ್ರಿಗೆ ಸರ್ಪ್ಲಸ್ ಇತ್ತು ಆ ಜನತಾ ದಳದವ್ರಿಗೆ. ಸೊ ಆದ್ದರಿಂದ ನೀವು SM ಕೃಷ್ಣಂಗೆ ನೀವು ಬೆಂಬಲ ಕೊಟ್ಟರೆ ಅವನು ರಾಜ್ಯಸಭೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರು. ಸೊ ದೇವೇಗೌಡರು ಯೋಚನೆ ಮಾಡ್ತೀನಿ, ನನಗೆ ಅವಕಾಶ ಕೊಡಿ, ಟೈಮ್ ಕೊಡಿ ನನಗೆ ಹಾಗೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಆನಂತರ ನರಸಿಂಹರಾಯರು ಮತ್ತು ದೇವೇಗೌಡರು ಏನು ಮಾತಾಡಿದ್ರು ಅಧಿಕೃತವಾದಂಥ ವರದಿ ನನಗಿಲ್ಲ. ಆದರೆ ಒಂದು ಮಾತು ನಮಗೆ ನರಸಿಂಹರಾಯರ ಕಡೆಯಿಂದ ಬಂದದ್ದೇನು ಅಂತ ಹೇಳಿದ್ರೆ, ದೇವೇಗೌಡರು ಒಪ್ಪಿದ್ದಾರೆ ಹಾಗೆ ತಮ್ಮ ಸರ್ಪ್ಲಸ್ ಓಟ್ಗಳನ್ನು SM ಕೃಷ್ಣನ್ಗೆ ಕೊಡೋದಕ್ಕೆ ಒಪ್ಪಿದ್ದಾರೆ ಅಂತಕ್ಕಂಥ ಮಾತು ನಮಗೆ ನರಸಿಂಹರಾಯರ ಕಡೆಯಿಂದ ಬಂತು. ಭಾಳ ಸಂತೋಷ ಆಯಿತು. ಸೊ ದೇವೇಗೌಡರ 10 ಓಟುಗಳು, ನಮ್ಮ 36, 46, ನನಗೆ ಇನ್ನು ಇಂಡಿಪೆಂಡೆಂಟ್ಗಳು ಅವರು ಇವರು ಕೊಟ್ಟು ನನಗೆ 49 ಓಟ್ ಬಂದ್ಬಿಡ್ತು. ನನಗೆ ಬೇಕಾಗಿದ್ದದ್ದು 45 ಓಟು, ಆದರೆ ನನಗೆ 4 ಓಟ್ ಜಾಸ್ತಿ ಬಂತು. ಆಗ ರಾಮಕೃಷ್ಣ ಹೆಗ್ಡೆಯವರು ಸ್ಪರ್ಧೆ ಮಾಡಿದರು ರಾಜ್ಯಸಭೆಗೆ. ಆಗ ಅವ್ರಿಗೂ 41, 42, 43 ಓಟ್ಗಳು ಬಂತು. ಸೊ ನಾನು ರಾಜ್ಯಸಭೆಗೆ
ಹೋಗೋದಕ್ಕೆ ದೇವೇಗೌಡರು ಬಹಳ ಮಟ್ಟಿಗೆ ಕಾರಣೀಭೂತರಾದರು ಅಂತಕ್ಕಂಥದ್ದನ್ನು ನಾನು ಎಲ್ಲ ಕಡೆಯೂ ಹೇಳಿದ್ದೇನೆ, ನನ್ನ ಆತ್ಮಕಥೆಯಲ್ಲೂ ಹೇಳಿದ್ದೇನೆ, ಬಹಿರಂಗ ಸಭೆಗಳಲ್ಲೂ ಕೂಡ ಹೇಳಿದ್ದೇನೆ. ನೋಡಿ, ಒಂದು ಕಾಲದಲ್ಲಿ ಅವ್ರು ತಮ್ಮನ್ನು ಹುಡ್ಕೊಂಡು ಬಂದಿದ್ರು. ಒಂದು ಕಾಲದಲ್ಲಿ ನೋಡಿ, ರಾಜಕೀಯದಲ್ಲಿ ಹೌದು ಹೇಗಾಗುತ್ತೆ, ಹೌದು, ಆಟೋದಲ್ಲಿ ತಮ್ಮನ್ನು ಹುಡ್ಕೊಂಡು ಬಂದಿದ್ರು. ಹೌದು, ತುರ್ತು ಪರಿಸ್ಥಿತಿ ಹೌದು ಹೌದು. ಇದು ವಿಧಿಯ ಆಟ ಬಲ್ಲವರ ಆರಯ್ಯ ಅನ್ನುವ ಮಾತಿಗೆ ಅನ್ವಯ ಆಗ್ತದೆ. ನನ್ನ ಚೇತನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.